609ನೇ ಸ್ಥಾನದಲ್ಲಿದ್ದ ಅದಾನಿಯವರು 2ನೇ ಸ್ಥಾನಕ್ಕೇರಿದ್ದು ಹೇಗೆ? ಮೋದಿಯವರ ಕೃಪಾಕಟಾಕ್ಷದಿಂದ ಏನಾದರೂ ಇವರು ವಿಶ್ವದ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಏನಾದರೂ ಏರಿದ್ರ? ಕೇವಲ 2 ವರ್ಷಗಳಲ್ಲಿ ಅದಾನಿ ಇಷ್ಟೊಂದು ಶ್ರೀಮಂತರಾಗಿದ್ದು ಹೇಗೆ? ನಮಸ್ಕಾರ, ADIN.comಗೆ ಸ್ವಾಗತ. ನಾನು ಸಪನ. ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋಸ್ ಮತ್ತು ಫ್ರಾನ್ಸ್ನ ಬರ್ನಾರ್ಡ್ ಅರ್ನಾಲ್ಡ್ ನಂತಹ ಕಾರ್ಪೊರೇಟ್ ದಿಗ್ಗಜರನ್ನ ಕಿರು ಅವಧಿಯಲ್ಲಿನೇ ಹಿಂದಿಕ್ಕಿದ್ದ ಗೌತಮ್ ಅದಾನಿ 609ನೇ ಸ್ಥಾನದಲ್ಲಿದ್ದವರು ವಿಶ್ವದ 2ನೇ ಸಿರಿವಂತ ಸ್ಥಾನಕ್ಕೆ ಏರಿದ್ರು. 2022ರಲ್ಲಿ ಫೋರ್ಬ್ಸ್ ನಿಯತಕಾಲಿಕೆಗಳ ಪ್ರಕಾರ ಅದಾನಿಯವರ ಸಂಪತ್ತು ಕಿರು ಅವಧಿಗೆ 31,880 ಕೋಟಿಯಷ್ಟು ಹೆಚ್ಚಾಗಿ 12,27,380 ಕೋಟಿಗೆ ಏರಿಕೆಯನ್ನು ಕಂಡಿತ್ತು. ಏಷ್ಯಾದ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರೋ ಗೌತಮ್ ಅದಾನಿ ದೇಶದ ಶ್ರೀಮಂತರ ಪಟ್ಟಿಯಲ್ಲಿಯೂ ಕೂಡ ಮೊದಲ ಸ್ಥಾನದಲ್ಲಿದ್ದಾರೆ. ವಿಶ್ವದ ಶ್ರೀಮಂತರ ಸ್ಥಾನದಲ್ಲಿ ತೆವಳ್ತಾ ಇದ್ದ ವ್ಯಕ್ತಿ ಕಿರು ಅವಧಿಯಲ್ಲಿನೇ ಅಂದರೆ 2020ರಲ್ಲಿ ಕೆಳ ಸ್ಥಾನದಲ್ಲಿದ್ದವರು 2022ರಲ್ಲಿ ಮೇಲೇರಿದ್ರು. ಇದು ಹೇಗೆ ಅನ್ನೋ ಪ್ರಶ್ನೆ ಎಲ್ಲರಲ್ಲಿಯೂ ಕೂಡ ಮೂಡಿತ್ತು. ಈ ಕುರಿತು ಭಾರಿ ಚರ್ಚೆಗಳು ಕೂಡ ನಡೆದಿದ್ದಾವೆ. ಅಷ್ಟೇ ಅಲ್ಲ, ಅದಾನಿ ಅತಿ ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ವೇಗವಾಗಿ ಬೆಳವಣಿಗೆಯನ್ನು ಕಾಣೋದಕ್ಕೆ ಮೋದಿಯವರ ಕೃಪಾಕಟಾಕ್ಷನೇ ಕಾರಣ ಅಂತ ಹಲವರು ಆರೋಪ ಮಾಡ್ತಾರೆ. ಮೋದಿಯವರ ದೋಸ್ತಿ ಮತ್ತು ಅವರ ಕೃಪಾಕಟಾಕ್ಷದಿಂದ ಅದಾನಿಯವರ ಬೆಳವಣಿಗೆ ಬುಲೆಟ್ ರೈಲಿನಂತೆ ಓಡ್ತಾ ಇದೆ. ಅವರ ಶ್ರೀಮಂತಿಕೆ ರಾಕೆಟ್ ರೀತಿಯಲ್ಲಿ ಏರ್ತಾ ಇದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಅದಾನಿಯವರು ಕಳೆದ 10 ವರ್ಷಗಳಲ್ಲಿ ಶ್ರೀಮಂತರ ಪಟ್ಟಿಯಲ್ಲಿ 609ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಜಿಗಿದಿದ್ರು. ಆದರೆ ಶಾರ್ಟ್ ಸೆಲ್ಲರ್ ಸಂಸ್ಥೆ ಹಿಂಡನ್ಬರ್ಗ್ ರಿಸರ್ಚ್ ವಂಚನೆಯ ಆರೋಪದ ವರದಿಯ ನಂತರ ಅದಾನಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಅನ್ನೋ ಕಿರೀಟವನ್ನ ಕೆಲವೇ ದಿನಗಳಲ್ಲಿ ಕಳೆದುಕೊಂಡ್ರು. ಸದ್ಯ ಅದಾನಿಯವರು 28ನೇ ಸ್ಥಾನದಲ್ಲಿದ್ದರೆ ಮುಖೇಶ್ ಅಂಬಾನಿಯವರು 18ನೇ ಸ್ಥಾನದಲ್ಲಿದ್ದಾರೆ. 2022ರಲ್ಲೇ ಅದಾನಿ ಸಂಪತ್ತಿಗೆ 60.9 ಬಿಲಿಯನ್ ಅಮೆರಿಕನ್ ಡಾಲರ್ ಸೇರ್ಪಡೆಗೊಂಡಿದೆ. ಇದು ಇತರ ಉದ್ಯಮಿಗಳಿಗಿಂತ 5 ಪಟ್ಟು ಹೆಚ್ಚಿನ ಏರಿಕೆಯಾಗಿತ್ತು. ವಿಶೇಷ ಏನಂದ್ರೆ ಅದಾನಿ ಏಷ್ಯಾದ ಶ್ರೀಮಂತ ಉದ್ಯಮಿಯಾಗಿ ಮೂಡಿಬಂದಿದ್ದು ಕೂಡ ಅದೇ ವರ್ಷದ ಫೆಬ್ರವರಿಯಲ್ಲಿ. ಕೋವಿಡ್ ಸಮಯದಲ್ಲಿ ದೇಶದ ಜನರು ತಿನ್ನೋದಕ್ಕೆ ಅನ್ನ ಇಲ್ಲ ಅಂತ ಪರಿತಪಿಸ್ತಾ ಇದ್ರೆ ಅದಾನಿ ಸಂಪತ್ತು ಆ ಸಮಯದಲ್ಲಿನೇ ಏರಿಕೆಯನ್ನು ಕಂಡಿತ್ತು. ಅಂದರೆ 2020ರ ಜನವರಿ 1ರಂದು ಗೌತಮ್ ಅದಾನಿ ಸಂಪತ್ತು $10 ಬಿಲಿಯನ್ ಆಗಿತ್ತು. ಅದೇ ಸಮಯದಲ್ಲಿ ಮುಖೇಶ್ ಅಂಬಾನಿ ಸಂಪತ್ತು $59 ಬಿಲಿಯನ್ ಅಮೆರಿಕನ್ ಡಾಲರ್. ಕೇವಲ 2 ವರ್ಷಗಳ ಅವಧಿಯಲ್ಲಿ ಅದಾನಿ ಸಂಪತ್ತು $137 ಬಿಲಿಯನ್ ಏರಿಕೆಯಾಗಿತ್ತು. ಅದಾನಿ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೇರಿದ್ರೆ ಅಂಬಾನಿ 11ನೇ ಸ್ಥಾನದಲ್ಲಿದ್ದರು. ಅದಾನಿ ತ್ವರಿತಗತಿಯಲ್ಲಿ ಏರಿಕೆಯನ್ನು ಕಾಣೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಮುಖ್ಯವಾಗಿ ಅದು ಇರೋದು ಮೋದಿ ಕೃಪೆ. ಹೌದು, ಸೆಪ್ಟೆಂಬರ್ 2021ರಲ್ಲಿ ಗೌತಮ್ ಅದಾನಿ 1 ಲಕ್ಷ ಕೋಟಿ ರೂಪಾಯಿ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರೋ 5 ಕಂಪನಿಗಳನ್ನು ಸ್ಥಾಪನೆ ಮಾಡಿದ್ರು. ಹುರುನ್ ಇಂಡಿಯಾ ಶ್ರೀಮಂತರ ಪಟ್ಟಿಯ ಪ್ರಕಾರ ಇತರರಿಗೆ ಹೋಲಿಕೆ ಮಾಡಿದ್ರೆ 2021ರಲ್ಲಿ ಅದಾನಿಯವರ ಸಂಪತ್ತು ಭಾರಿನೇ ಹೆಚ್ಚಳವನ್ನು ಕಂಡಿತ್ತು. ಅವರ ಸಂಪತ್ತಿಗೆ $49 ಬಿಲಿಯನ್ ಸೇರ್ಪಡೆ ಆಗಿತ್ತು. ಅಂದರೆ ಆ ಅವಧಿಯಲ್ಲಿ ವಾರಕ್ಕೆ 6,000 ಕೋಟಿ ರೂಪಾಯಿನಂತೆ ಅವರ ಸಂಪತ್ತು ಹೆಚ್ಚಳಗೊಳ್ತಾ ಸಾಗಿತ್ತು. ಅಷ್ಟೇ ಅಲ್ಲ, ಕಳೆದ 5 ವರ್ಷಗಳಲ್ಲಿ ಗೌತಮ್ ಅದಾನಿ ಎಷ್ಟು ಸಾಧ್ಯನೋ ಅಷ್ಟು ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನ ಮಾಡೋ ಮೂಲಕ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿಕೊಂಡಿದ್ದಾರೆ. ಕಲ್ಲಿದ್ದಲು ಗಣಿಗಾರಿಕೆಯಿಂದ ಹಿಡಿದು ಬಂದರುನ ತನಕ, ಸಿಮೆಂಟ್, ಮಾಧ್ಯಮ, ಸಿಟಿ ಗ್ಯಾಸ್ ವಿತರಣೆ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. ಅದಾನಿ ಗ್ರೂಪ್ ಪ್ರಸ್ತುತ ಭಾರತದ ಅತಿ ದೊಡ್ಡ ಖಾಸಗಿ ವಲಯದ ಬಂದರು ಹಾಗೂ ವಿಮಾನ ನಿಲ್ದಾಣ ನಿರ್ವಹಣಾ ಸಂಸ್ಥೆಯಾಗಿದೆ. ಅದಾನಿಯ ಈ ಎಲ್ಲ ಸಾಧನೆಗಳ ಹಿಂದೆ ಅದಾನಿಯ ಅತ್ಯಾಪ್ತ ಗೆಳೆಯ ಮೋದಿಯವರಿದ್ದಾರೆ. ಹೌದು, ಅದಾನಿ ಗ್ರೂಪ್ ಮುಂಬೈ ಫೋರ್ಟ್,
ವಿದ್ಯುತ್ ಮತ್ತು ವ್ಯಾಪಾರದಲ್ಲಿ ಚಟುವಟಿಕೆಯನ್ನ ನಡೆಸ್ತಾ ಇತ್ತು. ಆದರೆ ದೊಡ್ಡ ಬೆಳವಣಿಗೆ ಮೋದಿ ಪ್ರಧಾನಿಯಾದ ನಂತರ ಆರಂಭ ಆಯಿತು. ಮೋದಿ ಅಧಿಕಾರಕ್ಕೆ ಬಂದ ನಂತರ 2014ರಿಂದ 2022ರವರೆಗೆ ಅದಾನಿ ಸಂಪತ್ತು $8 ಬಿಲಿಯನ್ ನಿಂದ $140 ಬಿಲಿಯನ್ ಏರಿತ್ತು. ಅಂದರೆ ಬರೋಬ್ಬರಿ 17 ಪಟ್ಟು ಹೆಚ್ಚಳವನ್ನು ಕಂಡಿತ್ತು. ಆ ಬಳಿಕನೇ 2022ರಲ್ಲಿ ಅದಾನಿ ಏಷ್ಯಾದ ಶ್ರೀಮಂತ ವ್ಯಕ್ತಿ ಮತ್ತು ಜಗತ್ತಿನ 2ರಿಂದ 3ನೇ ಸ್ಥಾನಕ್ಕೆ ಏರಿದ್ರು. ಇದೆಲ್ಲದಕ್ಕೂ ಪ್ರಧಾನಿ ನರೇಂದ್ರ ಮೋದಿಯವರ ಕೃಪಾ ಕಟಾಕ್ಷನೇ ಮೂಲ ಕಾರಣ. ನರೇಂದ್ರ ಮೋದಿ ಮತ್ತು ಗೌತಮ್ ಅದಾನಿ ನಡುವಿನ ಸಂಬಂಧ ಗುಜರಾತ್ನಿಂದ ಆರಂಭ ಆಗಿದೆ. ಮೋದಿ ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಅದಾನಿ ಗ್ರೂಪ್ ಅಭೂತಪೂರ್ವ ಬೆಳವಣಿಗೆಯನ್ನು ಕಂಡಿತ್ತು. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅದಾನಿ ಗ್ರೂಪ್ಗೆ ವಿಮಾನ ನಿಲ್ದಾಣಗಳು, ಬಂದರುಗಳು, ವಿದ್ಯುತ್ ಯೋಜನೆಗಳು ಸೇರಿದಂತೆ ಅನೇಕ ಮೂಲ ಸೌಕರ್ಯ ಯೋಜನೆಗಳು ಕೂಡ ದೊರೆತವು. ಅಷ್ಟೇ ಅಲ್ಲ, ವಿಮಾನ ನಿಲ್ದಾಣಗಳ ಟೆಂಡರನ್ನು ಕೇಂದ್ರ ಸರ್ಕಾರ 50 ವರ್ಷಗಳ ಒಪ್ಪಂದದ ಮೇರೆಗೆ ಅದಾನಿ ಸಂಸ್ಥೆಗೆ ಗುತ್ತಿಗೆಯನ್ನ ನೀಡಿದೆ. ಉದಾಹರಣೆಗೆ ಹೇಳೋದಾದ್ರೆ 2019ರಲ್ಲಿ ಅದಾನಿ ಗ್ರೂಪ್ಗೆ 6 ವಿಮಾನ ನಿಲ್ದಾಣಗಳ ನಿರ್ವಹಣೆಯ ಹಕ್ಕುಗಳನ್ನು ನೀಡಲಾಯಿತು. ಇದು ಸ್ಪರ್ಧಾತ್ಮಕ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ನಿಯಮಗಳನ್ನು ಬದಲಾಯಿಸಿ ಮಾಡಲಾಯಿತು. ಈ ಸಂಬಂಧ ಕೇವಲ ವ್ಯಾಪಾರದಲ್ಲದೆ ರಾಜಕೀಯವಾಗಿಯೂ ಕೂಡ ಗಾಢ ಆಗಿದೆ. ಮೋದಿಯವರ ಚುನಾವಣಾ ಪ್ರಚಾರಗಳಲ್ಲಿ ಅದಾನಿ ಗ್ರೂಪ್ಸ್ನ ಜೆಟ್ಗಳನ್ನು ಬಳಸಲಾಗಿತ್ತು. ಇದು ಸ್ಪಷ್ಟ ಕ್ರೋನಿಸಂನ ಉದಾಹರಣೆ ಆಗಿದೆ. ವಿರೋಧ ಪಕ್ಷಗಳು ಈ ಸಂಬಂಧವನ್ನು ಮೋದಿ ಅದಾನಿ ನೆಕ್ಸಸ್ ಅಂತ ಕರೆದು ದೇಶದ ಸಂಪನ್ಮೂಲಗಳನ್ನು ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡ್ತಾ ಇರೋದಾಗಿ ಆರೋಪ ಮಾಡಿದ್ದಾವೆ. ಅದಾನಿ ಗ್ರೂಪ್ನ ಬೆಳವಣಿಗೆಯ ಹಿಂದೆ ಮೋದಿ ಸರ್ಕಾರದ ಪ್ರತ್ಯಕ್ಷ ಬೆಂಬಲನೇ ಇದೆ. ಇದು ಸಾಮಾನ್ಯ ಜನರ ಹಿತಕ್ಕೆ ವಿರುದ್ಧ ಆಗಿದೆ ಮತ್ತು ಭ್ರಷ್ಟಾಚಾರದ ಮೂಲ ಆಗಿದೆ. ದೇಶದ ಅತಿ ದೊಡ್ಡ ಖಾಸಗಿ ಕಲ್ಲಿದ್ದಲು ಆಮದುದಾರ ಕಂಪನಿಯಾದ ಅದಾನಿ ಸಮೂಹ ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿ ಶತಕೋಟಿ ಡಾಲರ್ ಮೌಲ್ಯದ ಕಲ್ಲಿದ್ದಲನ್ನು ಆಮದು ಮಾಡಿಕೊಂಡ ಕಾರಣ ಲಕ್ಷಾಂತರ ಭಾರತೀಯ ಗ್ರಾಹಕರು ವಿದ್ಯುತ್ಗಾಗಿ ಹೆಚ್ಚು ಹಣವನ್ನು ಪಾವತಿಸೋ ಸ್ಥಿತಿ ನಿರ್ಮಾಣ ಆಗಿದೆ ಅಂತ 2023ರಲ್ಲಿ ಬ್ರಿಟಿಷ್ ದೈನಿಕ ಫೈನಾನ್ಷಿಯಲ್ ಟೈಮ್ಸ್ ವರದಿಯನ್ನ ಮಾಡಿತ್ತು. ಸರ್ಕಾರದ ಅದಾನಿ ಪರ ನೀತಿಗಳು ಪರಿಸರ ಮತ್ತು ಸಾಮಾಜಿಕ ಹಿತಗಳನ್ನು ಕಡೆಗಣಿಸಿದೆ. ಅದಾನಿ ಗ್ರೂಪ್ನ ಕಲ್ಲಿದ್ದಲು ಗಣಿಗಳು ಮತ್ತು ಬಂದರು ಯೋಜನೆಗಳು ಸ್ಥಳೀಯ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡಿ ಪರಿಸರ ಹಾನಿಯನ್ನ ಉಂಟು ಮಾಡಿದೆ. ಆದರೆ ಮೋದಿ ಸರ್ಕಾರ ಅನುಮೋದನೆಗಳನ್ನು ತ್ವರಿತಗತಿಯಲ್ಲಿ ನೀಡ್ತಾ ಇದೆ. 2023ರ ಜನವರಿಯಲ್ಲಿ ಅದಾನಿ ಸಮೂಹ ಕಂಪನಿಗಳ ಬಗ್ಗೆ ಸಂಶೋಧನಾ ವರದಿ ಬಿಡುಗಡೆ ಮಾಡಿದ ಹಿಂಡನ್ಬರ್ಗ್ ಅದಾನಿ ಕಂಪನಿ ಷೇರು ಮಾರುಕಟ್ಟೆಯನ್ನು ತಿರುಚಿದೆ ಹಾಗೂ ಲೆಕ್ಕಪತ್ರಗಳನ್ನು ವಂಚನೆ ಮಾಡಿದೆ ಅಂತ ತಿಳಿಸಿತ್ತು. ಇದಾದ ಬಳಿಕ ಅದಾನಿ ಸಂಪತ್ತು ಇಳಿಕೆ ಕಂಡಿತ್ತು. ಅದಾನಿ ಸಂಪತ್ತು $120 ಬಿಲಿಯನ್ ನಿಂದ ಹಿಡಿದು $33 ಬಿಲಿಯನ್ ಕುಸಿತು. ಶ್ರೀಮಂತರ ಪಟ್ಟಿಯಲ್ಲಿ 38ನೇ ಸ್ಥಾನಕ್ಕೆ ಅದಾನಿ ಅವರು ಇಳಿದ್ರು. ಆ ಬಳಿಕ ಅದಾನಿ 2024ರಲ್ಲಿ ಮತ್ತೆ ಚೇತರಿಸಿಕೊಂಡ್ರು. ಭಾರತದ 100 ಶ್ರೀಮಂತರ ಪಟ್ಟಿಯಲ್ಲಿ $116 ಬಿಲಿಯನ್ ಸಂಪತ್ತಿನ ಜೊತೆಗೆ 2ನೇ ಸ್ಥಾನಕ್ಕೇರಿದ್ರು. 2025ರ ನವೆಂಬರ್ ವೇಳೆಗೆ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ 20ರಿಂದ 29ನೇ ಸ್ಥಾನದಲ್ಲಿ ಅದಾನಿ ಅವರು ಇದ್ದಾರೆ. ಅದಾನಿಯನ್ನ ಶ್ರೀಮಂತಗೊಳಿಸೋದಕ್ಕೆ ಮೋದಿ ಸರ್ಕಾರ ಸಾಕಷ್ಟು ಶ್ರಮಿಸ್ತಾ ಇದೆ. ಇತ್ತೀಚೆಗೆ ಬಿಹಾರದ ಭಾಗಲ್ಪುರ ಜಿಲ್ಲೆಯ ಪಿರ್ಪೈಂಟಿ ಪ್ರದೇಶದಲ್ಲಿ ಅದಾನಿ ಪವರ್ ಕಂಪನಿಗೆ ಸರ್ಕಾರಿ ಭೂಮಿಯನ್ನ ನೀಡಿದೆ. NDA ಆಡಳಿತದ ಬಿಹಾರ್ ಸರ್ಕಾರ 1020 ಎಕರೆ ಭೂಮಿಯನ್ನ ಕೇವಲ ₹1 ವಾರ್ಷಿಕ ಬಾಡಿಗೆಗೆ 30 ವರ್ಷಗಳ ಕಾಲ ಹಸ್ತಾಂತರ ಮಾಡಿದೆ. ಇದು ದೇಶದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ತೀವ್ರವಾದ ಅಸಮಾನತೆಯನ್ನ ಬಯಲು ಮಾಡಿದೆ. ರಷ್ಯಾದಿಂದ ಅತಿ ಹೆಚ್ಚು ಕಚ್ಚಾ ತೈಲ ಆಮದು ಮಾಡ್ಕೊಳ್ತಾ ಇರೋ ಹಿಂದೆ ರಾಷ್ಟ್ರೀಯ ಹಿತಾಸಕ್ತಿಯೂ ಇಲ್ಲ, ಜನರಿಗೆ ಕಡಿಮೆ ಬೆಲೆಯಲ್ಲಿ ಇಂಧನವನ್ನ ಪೂರೈಸೋ ಇರಾದೆನೂ ಕೂಡ ಇಲ್ಲ. ಬದಲಿಗೆ ವ್ಯವಹಾರಿಕ ದೋಸ್ತಿನೇ ಇದಕ್ಕೆ ಕಾರಣ ಆಗಿದೆ. ಈ ದೋಸ್ತಿಯ ಫಲವಾಗಿ ಬಿಜೆಪಿಗೆ ಕೋಟಿಗಟ್ಟಲೆ ದೇಣಿಗೆ ಹರಿದು ಬರ್ತಾ ಇರೋ ಸತ್ಯವನ್ನ ಚುನಾವಣಾ ಬಾಂಡ್ಗಳೇ ಹೇಳ್ತಾ ಇದ್ದಾವೆ. ಕಳೆದ ವರ್ಷ ಅದಾನಿ ವಿರುದ್ಧ ಅಮೆರಿಕಾದಲ್ಲಿ ವಂಚನೆ ಮತ್ತು ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿದೆ. ಈ ಹಿನ್ನೆಲೆ ಅಮೆರಿಕ ಮತ್ತು ಯುರೋಪಿನ ಬ್ಯಾಂಕ್ಗಳು ಅದಾನಿಗೆ ಸಾಲವನ್ನು ನೀಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾವೆ. ಹೀಗಾಗಿ ಅದಾನಿಗೆ ನೆರವಾಗೋದಕ್ಕೆ ಕೇಂದ್ರ ಸರ್ಕಾರ ತನ್ನದೇ ಸ್ವಂತ ಯೋಜನೆಯನ್ನ ರೂಪಿಸಿದೆ. ಆಪ್ತ ಸ್ನೇಹಿತನಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ದೇಶದ ದೊಡ್ಡ ವಿಮಾ ಕಂಪನಿ LIC ಭಾರತೀಯ ಜೀವ ವಿಮಾ ನಿಗಮವನ್ನ ಅವರಿಗೆ ನೀಡಿದ್ದಾರೆ. ಸೊ ನೋಡಿದ್ರಲ್ಲ, ಅದಾನಿಯವರು ಎಷ್ಟೇ ಕೆಳಗಿಳಿದ್ರೂ ಮೇಲೆತ್ತೋದಕ್ಕೆ ಭಾರತದಲ್ಲಿ ಅದಾನಿಯವರ ಅತ್ಯಾಪ್ತ ಗೆಳೆಯ ನರೇಂದ್ರ ಮೋದಿ ಅವರು ಇದ್ದೇ ಇದ್ದಾರೆ. ಈಗ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ 28ನೇ ಸ್ಥಾನದಲ್ಲಿರೋ ಅದಾನಿ ಮತ್ತೆ
ವಿಶ್ವದ ಮೊದಲನೆಯ ಸ್ಥಾನವನ್ನು ಏರೋ ಸಮಯ ದೂರ ಏನಿಲ್ಲ. ಯಾಕಂದರೆ ಭಾರತದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.